ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡ ತಾಲೂಕಿನ ಹಂಗರಗಿ ಗ್ರಾಮದಲ್ಲಿ ಭಕ್ತಿ ಭಾವದಿಂದ ಗೃಹ ಪ್ರವೇಶ ಕಾರ್ಯಕ್ರಮ ಭರ್ಜರಿಯಾಗಿ ಜರುಗಿದೆ. ಏಪ್ರಿಲ್ 12ರಂದು ಹಂಗರಗಿ ಗ್ರಾಮದ ಮೇಟಿ ಹಾಗೂ ಕವಟಿಮಟ್ಟಿ ಬಂಧುಗಳ ರಮೇಶ್ ಬಸಪ್ಪ ಮೇಟಿ ಪಿಕೆಪಿಎಸ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ನಿವಾಸದಲ್ಲಿ ನಡೆದ ಈ ಸಮಾರಂಭವು ಧಾರ್ಮಿಕ ವಾತಾವರಣದಲ್ಲಿ ಜರುಗಿದೆ. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಗ್ರಾಮದ ಕೋಣಮ್ಮ ದೇವಸ್ಥಾನದಿಂದ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಡಾಕ್ಟರ್ ಅನು ಅಮ್ಮನವರನ್ನ ಡೊಳ್ಳು ಕುಣಿತ ಹಾಗೂ ಮಹಿಳೆಯರ ಕಳಸ ಮೆರವಣಿಗೆಯೊಂದಿಗೆ ಭಕ್ತರು ಭರ್ಜರಿಯಾಗಿ ಸ್ವಾಗತ ಮಾಡಿದ್ರು. ಮೆರವಣಿಗೆ ಮೂಲಕ ಅವರನ್ನ ರಮೇಶ್ ಮೇಟಿ ಅವರ ಮನೆಗೆ ಕರೆದುಕೊಂಡು ಬಂದು ಗ್ರಾಮದಲ್ಲಿ ಭಕ್ತಿ ಭಾವದ ವಾತಾವರಣ ನಿರ್ಮಿಸಲಾಗಿದೆ. ಅಮ್ಮನವರ ಆಶೀರ್ವಾದದೊಂದಿಗೆ ಗೃಹ ಪ್ರವೇಶ ಕಾರ್ಯಕ್ರಮ ನೆರವೇರಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜೆ ಹೋಮ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅನು ಅಮ್ಮನವರು ತಮ್ಮ ಜೀವನ ಪಯಣ ಎದುರಿಸಿದ ಸವಾಲುಗಳು ಹಾಗೂ ಮೊದಲಿನ ಪವಾಡಗಳನ್ನ ನೆನೆದು ವಿವರಿಸಿದ್ದಾರೆ. ಭಕ್ತರು ಧೈರ್ಯ ಮತ್ತು ನಂಬಿಕೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಮಕ್ಕಳ ಭವಿಷ್ಯದ ಕುರಿತು ಮಾತನಾಡಿದ ಅವರು ಮಕ್ಕಳಿಗೆ ಮೊಬೈಲ್ ಕೊಡುವುದಕ್ಕಿಂತ ಪೆನ್ನು ಕೊಡಿ, ಅದೇ ಅವರ ಭವಿಷ್ಯ ಅಂತ ಹೇಳಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಸ್ಮರಿಸಿ ಶಿಕ್ಷಣದ ಮಹತ್ವವನ್ನ ಒತ್ತಿ ಹೇಳಿದ್ದಾರೆ. ಕಾರ್ಯಕ್ರಮದ ವೇಳೆ ಗ್ರಾಮಸ್ಥರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಸಲಹೆಗಳನ್ನ ನೀಡಿದ ಅವರು ಮನೆಗೆ ಸುಖ ಶಾಂತಿ ಮತ್ತು ಸಮೃದ್ಧಿ ದೊರೆಯಲಿ ಅಂತ ಆಶೀರ್ವದಿಸಿದ್ದಾರೆ. ಕುಡಿಯಕ ಸಾವಕಾಶ ಮಂದಿ ಊರಿಂದ ಊರಿಗೆ ಹೊರಗೆ ಹೋಗ್ತಿದ್ರು. 2008 ಇಸ್ವಿಲಿ ಮಲಪ್ರಭೆ ನದಿ ಒಳಗಡೆ ನೀರು ಕಡಿಮೆ ಆಗಿತ್ತು. ಆವಾಗ ಒಂದು ಅಚೂರಿಯವಕವಾಗಿ ಒಂದು ಸಾಲಿಗ್ರಾಮದ ಕಲ್ಲನ್ನು ಸಿಕ್ತು ನನಗೆ. ಸಾಲಿಗ್ರಾಮ ಕಲ್ಲು ಸಿಕ್ಕಿದಾಗ ಆ ಕಲ್ಲನ್ನು ತೊಗೊಂಡೋಗಿ ನಾನು ಮನೆ ಬಾಗಿಲಾಗಿ ಇಟ್ಟಿದ್ದೆ. ಮನೆ ಕದ ಏನಿರ್ತೈತೆ ಅದು ಮುಂದೆ ಹೋಗುತ್ತೆ ಅಂತ ಬಾಗಿಲಾಗ ಕದಿಗೆ ಹೋಗೋದು ಬೇಡ ಅಂತ ಹಂಗೆ ಇಟ್ಟಿದ್ದೆ. ಇವತ್ತು ಆ ಕಲ್ಲೇ ಸಾಲಿಗ್ರಾಮ ಆಗಿರತಕ್ಕಂಥದ್ದು, ತಾಯಿ ಜಗನ್ಮಾತೆ ರೇಣುಕಾದೇವಿ ಯಲ್ಲಮ್ಮನ ಆಗಿರತಕ್ಕಂಥದ್ದು. ಆ ತಾಯಿ ಪವಾಡ ಎಷ್ಟು ಜನ ಎಂತೆಂಥ ಜನ ಬರ್ತಾರೆ. ಇವತ್ತಿನವರೆಗೂ 2008ರಲ್ಲಿ ನನಗೆ ದೇವ್ರು ಸಿಕ್ಕಿತ್ತು. 2013ರಲ್ಲಿ ನಾನು ಪೂಜೆ ಮಾಡಿದ್ದು. ಅಂದರೆ 3 ವರ್ಷ ನನಗೆ ಅದು ದೇವರು ಅಂತ ಗೊತ್ತಿಲ್ಲ. ಅದು ದೇವರು ಇದೇ ದೇವರು ಅಂತ ಗೊತ್ತಿರಬೇಕಲ್ವ ನಮಗೆ. 2013ರಲ್ಲಿ 3 ಪೂಜೆ ಇದೇ ದೇವರು ಅಂತ ಗೊತ್ತಾದ ಮೇಲೆ ಅವಾಗ ನನಗೆ ಪ್ರಾಣಿ ಪಕ್ಷಿಗಳೆಲ್ಲ ಮಾತಾಡೋದು ನನಗೆ ಕೇಳಿಸ್ತಿತ್ತು. ಪ್ರಾಣಿ ಪಕ್ಷಿಗಳು, ನಾಯಿಗಳು, ಹಸುಗಳು, ಎಮ್ಮೆಗಳು ಇವೆಲ್ಲ ಮಾತಾಡೋದು, ಮನುಷ್ಯರು ಎಲ್ಲ ಮಾತಾಡೋದು ಅವರು ಮನಸ್ಸಲ್ಲಿ ಮಾತಾಡಿಕೊಂಡ್ರೆ ನನಗೆ ಕೇಳಿಸ್ತಾ ಇತ್ತು. ಅವಾಗ ನಾನು ಅದನ್ನು ಬೇರೆಯವ್ರಿಗೆ ಹೇಳಿದಾಗ ನನ್ನನ್ನು ಹುಚ್ಚಿ ಅಂತ ಹೊಡೆಯೋರು. ನನ್ನನ್ನು ಓಡಾಡಿಸ್ಕೊಂಡು ಊರಿನ ಮಂದಿ ಎಲ್ಲ ಹೊಡೆಯೋರು. ಹುಚ್ಚಿಡ್ದೈತಾಕಿಗೆ ಏನೇನೋ ಒದರ್ತಾಳ. ಮತ್ತು ಒಂದು ಹಾಸ್ಪಿಟ್ಲಿಗೆ ದವಾಖಾನೆಗೆ ಕರ್ಕೊಂಡು ಹೋದ್ರು ನನಗೆ. ಕೊಳಂಬಿಯ ಆಸ್ಪತ್ರೆ ಕೇಳಿದ್ದೀರಾ? ಇವಾಗ ಮಣಿಪಾಲ್ ಆಸ್ಪತ್ರೆ ಕೇಳಿದ್ದೀರಾ? ಬೆಂಗಳೂರು ಮಣಿಪಾಲ್. ಹಾಂ, ಇವಾಗ ಕೇಳಿದ್ರಲ್ಲ. ಅದು ಒಂದು ಟೈಮಲ್ಲಿ ಕೊಳಂಬಿಯಾ ಅಂತ ಇತ್ತು ಅದು ಆಸ್ಪತ್ರೆ. ಆ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋದಾಗ ಗೇಟ್ ಹತ್ರನೇ ನಿಂತಿದ್ದು. ಡ್ರೈವರ್ ಆಟೋದಲ್ಲಿ ಕರ್ಕೊಂಡು ಹೋದ. ಅವ್ನು ನಿಲ್ಲಿಸ್ಬಿಟ್ಟು ಬರ್ತೀನಿ ಇಲ್ಲೇ ಇರು ಅಂತ. ಅಲ್ಲೇ ಗೇಟ್ ಹತ್ರನೇ ಕೂತ್ಕೊಂಡಿದ್ದೆ. ಅವ್ನು ಯಾವುದೋ ಫೋನ್ ಬಂತು ಅಂತ 1 ಗಂಟೆ ಆದರೂ ಅವ್ನು ಬರಲಿಲ್ಲ. ನಾನು ಅಲ್ಲೇ ಕೂತ್ಕೊಂಡಿದ್ದೆ. ಆ ಮರದಲ್ಲಿ 2 ಕಾಗೆಗಳು ಬಂದಿದ್ದು. ಆ ಕಾಗೆಗಳು ಅವ್ರ ಮನಸ್ಸಲ್ಲಿ ಯಾವಾಗ ಇವ್ರು ಸಾಯ್ತಾರೆ ಇವ್ರ ತಿಥಿಗೆ ಹೋಗಬೇಕು, ಇವ್ರು ಸಾಯ್ತಾರೆ ಇವ್ರ ತಿಥಿಗೆ ಹೋಗಬೇಕು ಅನ್ನತಕ್ಕಂಥ ಮಾತುಗಳು ನನ್ನ ಕಿವಿ ಕೇಳ್ತಾ ಇತ್ತು. ಅದನ್ನು ನಾನು ಆ ಕಾಗೆಗಳಿಗೆ ಆ ಥರ ಹೇಳಿದಾಗ ನಾನೇನು ಮಾಡಿದೆ, ಅಲ್ಲೇ ಬಿದ್ದಿರೋ ಕಡ್ಡಿಗಳನ್ನ ತೊಗೊಂಡು ಹೊಡೆಯೋದು ಬೈಯೋದು ಮಾಡ್ತಾಯಿದ್ದೆ. ಪಕ್ಕದಲ್ಲಿ ವಾಚ್ಮ್ಯಾನ್ ಇದ್ದವನಲ್ಲ, ಅವನೇನು ಮಾಡ್ದ, ನನ್ನನ್ನು ಹುಚ್ಚಿ ಅಂತ ಕನ್ವರ್ಟ್ ಮಾಡಿಬಿಟ್ಟ. ಡೈರೆಕ್ಟಾಗಿ ಈ ಅಮ್ಮ ಮೆಂಟ್ಲಾಗಿದ್ದಾಳೆ, ಈ ಅಮ್ಮ ಹುಚ್ಚಿ ಆಗಿದ್ದಾಳೆ, ಇವ್ರನ್ನ ಓಡಿಸ್ಬೇಕು, ಇದು ಹುಚ್ಚಾಸ್ಪತ್ರೆ ಎಲ್ಲ ಹೋಗು ಅಂದ. ನನಗೆ ಸ್ವಲ್ಪ ಕೋಪ ಬಂತು. ನನ್ನನ್ನು ಯಾಕೆ ಹುಚ್ಚಿ ಅಂದ ಇವನು? ಯಾರಿಗಾದ್ರೂ ಹುಚ್ಚರು ಅಂದ್ರೆ ತಪ್ಪಾಗ್ತೈತಿ. ಡೈರೆಕ್ಟ್ ಯಾರಾದರೂ ಕೈ ಮಾಡ್ತಾರೇನ? ಬ್ಯಾರೇದ ಮ್ಯಾಗ ಯಾರೂ ಮಾಡೋಂಗಿಲ್ಲ. ಅವ್ರಿಗೆ ಸಿಟ್ಟು ಬಂದ್ರೆ ಮಾಡ್ತಾರೆ. ಮತ್ತು ಹಂಗೆ ನನಗೆ ಸಿಟ್ಟು ಬಂತು. ಮತ್ತು ನಾ ಏನು ಮಾಡಿದೆ ಅಂದ್ರೆ, ನಾನು ಎದಕ್ಕಪ್ಪ ಹುಚ್ಚಿ ಅಂದೀನಿ? ನಾವು ಹುಚ್ಚಿ ಏನು ನಿನಗೆ? ನೀವು ಹುಚ್ಚಿದ್ದಿ, ನನಗೆ ಹುಚ್ಚಿ ಮಾಡ್ತೀನಿ ಅಂತ ನಾ ಏನು ಮಾಡಿದೆ, ಕೊಳ್ಪಟ್ಟೆ ಹಿಡ್ಕೊಂಡು ಒಂದು ಬಿಡ್ತಾ ಬಿಟ್ಟೆ. ಮತ್ತು ಅವ ಏನು ಮಾಡ್ದೆ, ನನ್ನನ್ನು ಹೊಡಿತೀಯ ಅಂದ್ಬಿಟ್ಟು ಒಂದು ಕಡೆ ವಾಚ್ಮ್ಯಾನ್ದು ಕಟ್ಗೆ ಇರ್ತಾವಲ್ಲ, ಮತ್ತು ಅವನ ಜೋಡಿ ಇನ್ನೊಬ್ಬ ಇರ್ತಾನೆ. ಅವರಿಬ್ಬರು ಸೇರಿ ನನ್ನನ್ನು ಬಡಿದ್ಬಿಟ್ರು. ಮತ್ತು ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ನಾನು ಹೊರಗೆ ಹಾಕಿದ್ರು. ಹಾಸ್ಪಿಟ್ಲಿಂದ ನಾನು ಒಂದು 50 ಮೀಟ್ರ್ ಇಲ್ಲಿಂದ ಅಷ್ಟು ದೂರ ಹೋದೆ. ಗಾಡಿ ಹಿಂದೆಯಿಂದ ಲಾರಿ ಬಂತು, ಇಬ್ಬರನ್ನೂ ಫಿನಿಶ್.
ನನ್ನ ಯಾರು ಹೊಡೆದಿದ್ರೆ ನಾ ಅವ್ರಿಗೆ ಹೇಳೀನಿ, ನಾನು ಹೊಡೆದಿಲ್ಲಪ್ಪ, ನಾನು ನೋಡ್ಕೊಳಂಗಿಲ್ಲ, ನನ್ನ ಹಿಂದೆ ಒಂದು ಧರ್ಮ ಐತೆ ಅದನ್ನು ನಿನ್ನ ನೋಡ್ಕೊಳತ್ತೆ ಅಂತ ಹೇಳಿದ್ನಿ. ಮತ್ತು ಅಲ್ಲಿಂದ ಒಂದು 50 ಮೀಟ್ರ್ ಹೋಗೋಷ್ಟೊತ್ತಿಗೆ ಅವರಿಬ್ಬರು ನನ್ನ ಕಣ್ಣಿದ್ರೆ ಮತ್ತೆ ಅಲ್ಲಿದ್ರೆ ಮತ್ತೆ ಎಲ್ಲಿ ನನ್ನ ಮ್ಯಾಗ ಬರ್ತದೆ, ಮತ್ತು ಅಲ್ಲಿ ಅಲ್ಲಿಂದ ಜಾಗ ಖಾಲಿ ಮಾಡಿ ನಮ್ಮ ಊರಿಗೆ ಬಂದೆ. ದೊಡ್ಡಬಳ್ಳಾಪುರ ಅರ್ಕಾವತಿ ಒಳಗಡೆ ನಾನು ಬಾಡಿಗೆ ಮನೆ ಒಳಗಡೆ ಹೆಂಗಾದ್ರೆ ಹೇಳ್ರಿ, ನೀವು ಏನಾದರೂ ಹೇಳ್ರಿ, ಒಟ್ಟು ನೀವು ದೇವರು, ನಿಮ್ಮಿಂದ ನಾವು ಶುದ್ಧ, ನಿಮ್ಮಿಂದ ನಾವು ಚಲೋ ಆಗಿದ್ದೀವಿ. ಆದರೆ ನಾನು ಯಾವುದೇ ಕಾರಣಕ್ಕೂ ದೇವರಲ್ಲ, ಸರ್ವೇ ಸಾಮಾನ್ಯಗಳು. ನನ್ನ ಬೆನ್ನ ಹಿಂದೆ ರೇಣುಕಾದೇವಿಯಲ್ಲಮ್ಮನ ಅನುಗ್ರಹ ಇದೆ. ಆ ತಾಯಿಯ ಅನುಗ್ರಹದಿಂದ ನಾನು ಸರ್ವ ಭಕ್ತರಿಗೂ ಒಳ್ಳೇದು ಮಾಡ್ತಾ ಇದ್ದೆ. ಆದರೆ ಇದು ಕಟ್ ಮಾಡಪ್ಪ, ನೀವು ಸರಿ ಇಲ್ಲ. 3 ತಿಂಗಳು ನಾ ಹೇಳಿದ್ರೆ, ಅಪ್ಪ 3 ದಿವಸ ಆಗ್ಬಾರ್ದು, 30 ದಿವಸದೊಳಗೆ ನಿಮ್ಮ ಹೊಳಿಗೆ ನೀರು ಬರ್ತದ, ಮತ್ತು ಸಮೃದ್ಧಿ ಮಳೆ ಆಗ್ತೈತೆ ಅಂತ ಹೇಳಿದ್ದೀನಿ. ಮಳೆ ಆಯ್ತಿಲ್ಲಪ್ಪ, ನಾ ಹೇಳ 15 ದಿವಸಕ್ಕೆ ಹೊಳಿ ಬರ್ತದೆ. ಪೂರ್ತಿ ಎಷ್ಟು ರೈತರು ಬದುಕಿದ್ರೆ, ಎಷ್ಟು ರೈತರ ಜೀವನ ಆಯ್ತು. ಇವತ್ತಿನ ರೊಕ್ಕ ಇದ್ರೂ ಕೂಡ ಜೀವನ ಮಾಡೋದು ಕಷ್ಟ ಐತೆ. ನಾವು ಬೆಳೆಯೋ ಬೆಳೆಗೆ ಬೆಲೆ ಇಲ್ದಂಗೆ ಆಗ್ತೈತಿ. ಮೊದಲು ಅದ ತಾನೇ ನಮ್ಮ ಜೀವನ. ಬೋರ್ ಹಾಕ್ಸ್ತಾರೆ. ಈ ಕಡೆ ಉತ್ತರ ಕರ್ನಾಟಕ ಅಂದರೆ ಭಾಳಷ್ಟು ಕಡೆ ಬಂದಿದ್ದೀನಿ. ಅಂದರೆ ನನಗೆ ಮನಸ್ಸು ಇಷ್ಟ ಆಗಬೇಕು, ಯಾರ ಮನೆಗೆ ಬರಬೇಕು, ಯಾರ ಮನೆಗೆ ಬರೋಕ್ಕೆ ಇಷ್ಟ ಆಗಬೇಕಿಲ್ಲ. ಇವಾಗ ಹೋಳಿಗೆ ಚಂದಿದ್ರೆ 2 ತಿನ್ನೋದು, ಒಂದು ಹೋಳಿಗೆ ಸಿಹಿ ಜಾಸ್ತಿ ಆಯ್ತು ಅಂತ ತಿನ್ನಕ್ಕೆ ಬರಂಗಿಲ್ಲ ಬಿಡ. ತಗೋ ಒಂದು ಮೀಡಿಯಮ್ ಲೆವೆಲ್ದಾಗ ಸಿಹಿ ತಂದು ತಿನ್ನಕ್ಕೆ ಚಲೋ ಇರ್ತೈತೆ ಅಂತ ಯಾರ ಮನೆ ಚಂದ ಇರ್ತದ ಆ ಮನೆ ಬರೋದು, ಹಂಗಾಗ್ತಿತ್ತಪ್ಪ. ಈ ಥರ ಪವಾಡಗಳೆಲ್ಲ ತಾಯಿ ಜಗನ್ಮಾತೆ ರೇಣುಕಾದೇವಿಯಲ್ಲಮ್ಮ ನನ್ನ ಬೆನ್ನ ಹಿಂದೆ ನಿಂತ್ಕೊಂಡು ಇಷ್ಟು ಪವಾಡ ಮಾಡಕ್ಕೆ ಸ್ಟಾರ್ಟ್ ಮಾಡಲ್ಲ. ಜನ ಏನು ಮಾಡಿದ್ರೆ ನನ್ನನ್ನು ದೇವರ ಮತ್ತೆ ಜೀವನದಲ್ಲಿ ಜೀವನಗಳನ್ನು ರೂಪಿಸ್ತಾರೆ. ಮಕ್ಕಳಿಗೆ ಪೆನ್ ಕೊಟ್ಟರೆ, ಮಕ್ಕಳಿಗೆ ಮೊಬೈಲ್ ಕೊಡೋದಕ್ಕಿಂತ ಬಿಟ್ಟು ಅದ್ರ ಬದಲಿಗೆ ಪೆನ್ ಕೊಡಿ. ಪೆನ್ ಹಿಡ್ದಿರೋರೆಲ್ಲ ಸಂವಿಧಾನ ಶಿಲ್ಪಿ ಬರೆಯೋರೆ, ಮೊಬೈಲ್ ಹಿಡ್ದಿರೋರೆಲ್ಲ ಟೆರರಿಸ್ಟ್ ಆಗ್ತಾ ಇರತಕ್ಕಂಥದ್ದು ಇವತ್ತಿನ ಜನ್ರೇಷನಲ್ಲಿ. ಈಗಿನ ಅಂದರೆ 2001ರಿಂದ ಹುಟ್ಟಿರೋ ಮಕ್ಕಳಿಗೆಲ್ಲ ಮೊಬೈಲ್ ಕೊಡ್ತಾ ಇಲ್ಲ. 25 ವರ್ಷ ಏಜ್ನವ್ರು ಯಾರ್ಯಾರು ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಇದೇ ಅನ್ವಯಿಸುತ್ತೆ. ಮೊಬೈಲ್ ಅನ್ನೋದು ಭೂತನ ನೀವು ಹಿಂದೆ ಸರಿಸ್ರಿ, ಪೆನ್ ಹಿಡೀರಿ, ನಿಮ್ಮ ಜೀವನ ಉದ್ಧಾರ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಲಿ. ಬೇರೆ ಯಾರಾದ್ರೂ ಏನಾದರೂ ಪ್ರಶ್ನೆ. ಈ ಸಂದರ್ಭದಲ್ಲಿ ಶಾಸಕರು ಆದ ಬಿಬಿ ಚಿಮ್ಮನಕಡ್ಡಿ ಅವರು ಅನು ಅಮ್ಮನವರಿಂದ ಆಶೀರ್ವಾದ ಪಡೆದು ರಮೇಶ್ ಮೇಟಿ ಅವರಿಗೆ ಶುಭಾಶಯ ಕೋರಿದರು. ಕಾರ್ಯಕ್ರಮದ ಅಂಗವಾಗಿ ರಮೇಶ್ ಬಸಪ್ಪ ಮೇಟಿ ಹಾಗೂ ಯಮುನಾ ಮೇಟಿ ದಂಪತಿಗಳು ಅನು ಅಮ್ಮನವರಿಗೆ ಗೌರವ ಸಲ್ಲಿಸಿದ್ರು. ಬಳಿಕ ಪಿಕೆಪಿಎಸ್ ಸಿಬ್ಬಂದಿ, ಊರಿನ ಹಿರಿಯರು ಹಾಗೂ ಗಣ್ಯರನ್ನ ಸನ್ಮಾನಿಸಲಾಗಿದೆ. ಕಾರ್ಯಕ್ರಮದಲ್ಲಿ ನೂರಂದಪ್ಪ ರಂಗಪ್ಪ ಕವಡಿಮಟ್ಟಿ, ಡಾಕ್ಟರ್ ಎಂಜಿ ಕಿತ್ತಲ್ಲಿ, ಐಎಸ್ ಕರಿಗೌಡ್ರು, ಡಿಸಿಸಿ ಬ್ಯಾಂಕ್ ತಾಲೂಕು ನೋಡಲ್ ಅಧಿಕಾರಿ ಪ್ರಕಾಶ್ ಕುರ್ತಾ, ಕರಿಬಸಪ್ಪ ಕರಡೆ, ಪ್ರಕಾಶ್ ಮೇಟಿ ಸೇರಿ ಹಲವು ಗಣ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಒಟ್ಟಾರೆ ಭಕ್ತಿ, ಸಂಪ್ರದಾಯ ಹಾಗೂ ಸಮಾಜಮುಖಿ ಸಂದೇಶಗಳಿಂದ ಕೂಡಿದ ಈ ಗೃಹ ಪ್ರವೇಶ ಕಾರ್ಯಕ್ರಮ ಗ್ರಾಮಸ್ಥರ ಗಮನ ಸೆಳೆದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.